ಸಾರ್ವಜನಿಕ ಸ್ಥಳದಲ್ಲಿ ಕಸ ಚೆಲ್ಲಿದ 21 ಜನರಿಗೆ ನೋಟಿಸ್ ಜಾರಿ, 14 ಜನರಿಂದ ದಂಡ ಆಕರಣೆ, ಎಲ್ಲೊಂದರಲ್ಲಿ ಕಸ ಚೆಲ್ಲಿದರೆ ಸೂಕ್ತ ಕ್ರಮ. ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಎಚ್ಚರಿಕೆ. ದಾಂಡೇಲಿ ನಗರದ ಸ್ವಚ್ಛತೆಗೆ ವಿಶೇಷ ಆದ್ಯತೆಯನ್ನು ನೀಡಲಾಗುತ್ತಿದೆ. ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರ ಮಾರ್ಗದರ್ಶನದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ನಿರಂತರವಾಗಿ ಹಮ್ಮಿಕೊಂಡು ಜನಜಾಗೃತಿಯನ್ನು ಈಗಾಗಲೇ ಮೂಡಿಸಲಾಗಿದೆ. ಅದರ ಮುಂದುವರಿದ ಭಾಗವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೊಂದರಲ್ಲಿ ಕಸ ಚೆಲ್ಲುವವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ನಗರಸಭೆ ಮುಂದಾಗಿದೆ ಎಂದು ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ತಿಳಿಸಿದ್ದಾರೆ. ಅವರು ಇಂದು ಶುಕ್ರವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು. ಕಳೆದ 1 ತಿಂಗಳಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ಇನ್ನಿತರ ಖಾಲಿ ಜಾಗಗಳಲ್ಲಿ ಒಟ್ಟು 35 ಜನರು ಕಸವನ್ನು ಚೆಲ್ಲಿದ್ದು ಕಂಡುಬಂದಿದ್ದು, ಅವರ ಪೈಕಿ ಪದೇ ಪದೇ ಕಸ ಚೆಲ್ಲುತ್ತಿರುವ 21 ಜನರಿಗೆ ನೋಟಿಸ್ ನೀಡಲಾಗಿದೆ. ಒಟ್ಟು 14 ಜನರಿಂದ ಈವರೆಗೆ 7,500 ರೂಪಾಯಿ ದಂಡವನ್ನು ಆಕರಣೆ ಮಾಡಲಾಗಿದೆ. ನೋಟಿಸ್ ನೀಡಿ ದಂಡ ಆಕರಣೆ ಮಾಡದ ಒಬ್ಬರ ಮೇಲೆ ಪ್ರಕರಣವನ್ನು ಕೂಡ ದಾಖಲಿಸಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ಕಸ ಚೆಲ್ಲುವ ಸ್ಥಳಗಳಲ್ಲಿ ಸಿಸಿಟಿವಿ ಅಳವಡಿಕೆ, ಅಂತಹ ಸ್ಥಳಗಳಲ್ಲಿ ಸಿಬ್ಬಂದಿಗಳನ್ನು ನಿಯೋಜಿಸುವ ಮೂಲಕ ಕಸ ಚೆಲ್ಲುವವರ ಮೇಲೆ ಮತ್ತಷ್ಟು ಸೂಕ್ತ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ನಗರಸಭೆ ಮುಂದಾಗಿದೆ. ಹಾಗಾಗಿ ಸಾರ್ವಜನಿಕರು ಎಲ್ಲೊಂದರಲ್ಲಿ ಕಸ ಚೆಲ್ಲುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕೆಂದು ಕರೆ ನೀಡಿದರು. ದಾಂಡೇಲಿ ನಗರದಲ್ಲಿ ಮನೆ ಮನೆ ಕಸ ಸಂಗ್ರಹಣೆ ನಡೆಯುತ್ತಿದ್ದು 99% ಜನರು ಸಹಕರಿಸುತ್ತಿದ್ದು, ಕೇವಲ 1% ಜನರಿಂದ ಸ್ವಚ್ಛತೆಗೆ ತೊಂದರೆಯಾಗುತ್ತಿದೆ. ಈ ನಿಟ್ಟಿನಲ್ಲಿ ನಗರದ ಸಂಪೂರ್ಣ ಸ್ವಚ್ಛತೆಗೆ ನಗರಸಭೆಯ ಜೊತೆ ಸಾರ್ವಜನಿಕರು ಕೈಜೋಡಿಸಬೇಕೆಂದು ಕರೆ ನೀಡಿದರು. ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರ ಮಾರ್ಗದರ್ಶನದಲ್ಲಿ ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ವಿಲಾಸ್ ಹಾಗೂ ನಗರಸಭೆಯ ಅಧಿಕಾರಿ ಶುಭಂ ರಾಯ್ಕರ್ ಅವರ ನೇತೃತ್ವದಲ್ಲಿ ನಗರಸಭೆಯ ಆರೋಗ್ಯ ವಿಭಾಗದ ಮತ್ತು ಸ್ವಚ್ಛತಾ ವಿಭಾಗದ ಸಿಬ್ಬಂದಿಗಳು ಹಾಗೂ ವಾರ್ಡ್ವಾರ್ ಸ್ವಚ್ಛತಾ ಮೇಲುಸ್ತುವಾರಿ ಸಿಬ್ಬಂದಿಗಳು ನಗರದ ಸ್ವಚ್ಛತೆಗಾಗಿ ವಿಶೇಷ ಮುತುವರ್ಜಿಯಿಂದ ಕಾರ್ಯನಿರ್ವಹಿಸುತ್ತಿರುವುದನ್ನು ಇಲ್ಲಿ ಗಮನಿಸಬಹುದು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾವು ದಾಂಡೇಲಿ ನಗರದಲ್ಲಿ ಸ್ವಚ್ಛತೆ ಕಾಪಾಡುವಂಥ ನಿಟ್ಟಿನಲ್ಲಿ ನಗರಸಭೆಯಿಂದ ಸಾಕಷ್ಟು ಕ್ರಮ ವಹಿಸ್ತಾ ಇದ್ದೇವೆ. ಕಳೆದ 6 ತಿಂಗಳ ಅವಧಿಯಲ್ಲಿ ಸನ್ಮಾನ್ಯ ಶಾಸಕರು ಕೂಡ ಈ ಒಂದು ಸ್ವಚ್ಛತೆ ಅಭಿಯಾನದಲ್ಲಿ ಚಾಲನೆ ಕೊಟ್ಟಿದ್ದರು. ನಮ್ಮ ತಾಲೂಕಾಡಳಿತದ ತಹಶೀಲ್ದಾರ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಅದಾದ ನಂತರ ಎಲ್ಲ ಇಲಾಖೆಗಳ ಅಧಿಕಾರಿ ಸಿಬ್ಬಂದಿಗಳವರು ಕೂಡ ಭಾಗವಹಿಸಿದ್ದಾರೆ. ಸಾಕಷ್ಟು ಸಾರ್ವಜನಿಕರು ಕೂಡ ಈ ಒಂದು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಈಗ ನಾವು ಅದನ್ನ 2ನೇ ಹಂತದಲ್ಲಿ ಅಂತ ಹೇಳಿದರೆ, ದಾಂಡೇಲಿ ನಗರವನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳಿದರೆ ಎಲ್ಲಿವರೆಗೂ ಕಸ ಹಾಕೋರು ಇರ್ತಾರೆ ಅಲ್ಲಿವರೆಗೂ ದಾಂಡೇಲಿ ನಗರವನ್ನು ನಾವು ಕ್ಲೀನ್ ಮಾಡ್ಬೋದು, ಆದರೆ ಕ್ಲೀನ್ ಆಗೋದು ಇಲ್ಲ. ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಏನು ನಮ್ಮ ನಗರಸಭೆಯಿಂದ 10 ಗಾಡಿಗಳಿದೆ, 10 ಗಾಡಿಗಳು ದಾಂಡೇಲಿ ನಗರದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಬಂದು ಕಸವನ್ನು ತೊಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಯಾವುದೇ ಸಾರ್ವಜನಿಕರು ಒಂದು ವಿನಂತಿ ಮಾಡ್ಕೊತೀನಿ ನಗರಸಭೆಯಿಂದ, ದಾಂಡೇಲಿ ಇದು ಮನೆಯ ಕಸವನ್ನು, ಅಂಗಡಿಯ ಕಸವನ್ನು, ಕೈಗಾರಿಕೆಯ ಕಸವನ್ನು, ಯಾವುದೇ ರೀತಿಯ ಕಸ ಇರಲಿ, ಗಾರ್ಡನ್ನ ಕಸ ಇರಲಿ, ಮತ್ತು ಅವರು ಅಂಗಳದಲ್ಲಿ ಗುಡಿಸಿರ್ತಕ್ಕಂಥ ಕಸ ಇರಲಿ, ಏನೇ ಇರಲಿ, ಎಲ್ಲ ಕಸವನ್ನು ನಮ್ಮ ನಗರಸಭೆಗೆ ಹಸಿ ಕಸ ಮತ್ತು ಒಣ ಕಸವನ್ನಾಗಿ ಬೇರ್ಪಡಿಸಿ ಅವ್ರು ನಮ್ಮ ನಗರಸಭೆ ಗಾಡಿಗೆ ಕೊಡಬೇಕು. ಗಾಡಿಗೆ ಕೊಡಲಾರ್ದೆ ಯಾವುದೇ ಕಾರಣಕ್ಕೂ ಚರಂಡಿಯಲ್ಲಿ ಅಲ್ಲೆಲ್ಲಿ ಎಲ್ಲಿ ಕಸ ಬೀಳ್ತಾ ಇದೆ ಆ ಜಾಗಗಳಲ್ಲಿ, ರಸ್ತೆಗಳಲ್ಲಿ, ಖಾಲಿ ಜಾಗಗಳಲ್ಲಿ ಕಸ ಎಸೆತಕ್ಕಂಥ ಪದ್ಧತಿ ಇನ್ನೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಜಾರಿಯಲ್ಲಿದೆ. ಸೊ ನಾವು ಈಗ ಕಳೆದ 1 ತಿಂಗಳ ಅವಧಿಯಲ್ಲಿ ಸುಮಾರು ಒಂದು 35 ಜನರನ್ನು ನಮ್ಮ ನಗರಸಭೆಯ ಆರೋಗ್ಯ ವಿಭಾಗದ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಸತತವಾಗಿ ಶ್ರಮಿಸಿ ಸುಮಾರು 35 ಜನ ಕಸ ಹಾಕೋರನ್ನು ಲೈವ್ ಆಗಿ ಹಿಡಿದಿದ್ದಾರೆ. ಆ 35 ಜನರಲ್ಲಿ ಸುಮಾರು ಒಂದು 12 ಜನರಿಗೆ ಪೆನಲ್ಟಿ ಹಾಕಿದ್ದಾರೆ. 21 ಜನರಿಗೆ ನಾವು ನೋಟಿಸ್ ಕೂಡ ಕೊಟ್ಟಿದ್ದೇವೆ. ದಂಡ ಕೂಡ ವಿಧಿಸಿ ದಂಡವನ್ನು ಆಕರಣೆ ಮಾಡ್ತಾ ಇದ್ದೇವೆ. ಒಬ್ರು ಯಾರೋ ದಂಡ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು, ಅವ್ರ ಮೇಲೆ ನಾವು ಕೇಸ್ ಕೂಡ ಬುಕ್ ಮಾಡಲಿಕ್ಕೆ ನಾವು ಕೋರ್ಟಿಗೆ ಕಳಿಸಿದ್ದೇವೆ. ಸೊ ಇಷ್ಟೊಂದು ಸ್ಟ್ರಿಂಜೆಂಟ್ ಆ್ಯಕ್ಷನ್ಸನ್ನು ನಾವು ನಗರಸಭೆಯಿಂದ ತಗೊಳ್ತಾ ಇದ್ದೇವೆ. 99% ಆಫ್ ದಿ ದಾಂಡೇಲಿ ಹೌಸ್ ಹೋಲ್ಡ್ಸ್ ಎಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ. 1% ಜನ ಗಲೀಜು ಮಾಡೋದ್ರಿಂದ ದಾಂಡೇಲಿ ಗಲೀಜಾಗಿ ಕಾಣಿಸ್ತಾ ಇದೆ. ಅದಕ್ಕಾಗಿ ಆ 1% ಜನರಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ, ದಾಂಡೇಲಿ ನಗರವನ್ನು ಸ್ವಚ್ಛವಾಗಿಡಲಿಕ್ಕೆ ನಿಮ್ಮ ಕಸವನ್ನು ನೇರವಾಗಿ ನಗರಸಭೆ ಗಾಡಿಗೆ ಕೊಡಬೇಕು, ಬೇರೆ ಎಲ್ಲೆಂದರಲ್ಲಿ ಕಸ ಚೆಲ್ಲಬಾರ್ದು ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತೇನೆ.